ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಪುಂಡರೀಕ ಅಂಬರೀಷ ಕಥಾ ಕಥನ ವರ್ಣನವೆಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ, ಎಲೈ ವಿಪ್ರರೇ, ತರುವಾಯ ಆ ಪುಂಡರೀಕ ಮತ್ತು ಅಂಬರೀಷರೆಂಬ ಆ ಬ್ರಾಹ್ಮಣ ಕ್ಷತ್ರಿಯರಿರ್ವರು ವಿರಕ್ತಿಯನ್ನು ತಾಳಿದ ಮನಸ್ಸುಳ್ಳವರಾಗಿ ವೇಶ್ಯ ಸಹವಾಸವೇ ಮೊದಲಾದ ದುರ್ನಡತೆಗಳನ್ನು ದೂರ ಮಾಡಿ ಶುದ್ಧವಾದ ಆಹಾರವನ್ನೇ ತೆಗೆದುಕೊಳ್ಳುತ್ತಾ ವೃತನಿಷ್ಠರಾಗಿ ಮನಸ್ಸ ಮಹಾವಿಷ್ಣುವನ್ನೇ ಧ್ಯಾನಿಸುತ್ತಾ ಸ್ವಲ್ಪ ಕಾಲದಲ್ಲಿಯೇ ಪುರುಷೋತ್ತಮ ಕ್ಷೇತ್ರವೆಂದು ಪ್ರಸಿದ್ಧವಾದ ಶ್ರೀಹರಿಯ ಆ ನೀಲಾದ್ರಿ ನಿಲಯವನ್ನು ಸೇರಿದರು. ಬಳಿಕ ಅಲ್ಲಿಯ ತೀರ್ಥರಾಜದಲ್ಲಿ ಶಾಸ್ತ್ರೋಕ್ತ ವಿಧಿಯಿಂದ ಸ್ನಾನವನ್ನು ಮಾಡಿದವರಾಗಿ ದೇವಾಲಯದ ಮಹಾದ್ವಾರದ ಬಳಿ ಸಾರಿ ಸಾಷ್ಟಾಂಗ ಪ್ರಣಾಮವನ್ನೆಸಗಿ ಆ ದೇವದೇವನನ್ನು ಸಂದರ್ಶಿಸ ಬಯಸಿದರು. ಆದರೆ ಸ್ವಾಮಿಯು ಅವರಿಗೆ ಕಾಣಿಸಲಿಲ್ಲವು. ಆ ಜಗನ್ನಾಥನನ್ನು ಕಾಣದುದರಿಂದ ಅವರೀರ್ವರು ವಿವರ್ಣ ವದನರಾಗಿ ಚಿಂತೆಯಿಂದ ತಳಮಳಗೊಂಡು ಭಗವದ್ ದರ್ಶನವಾಗುವವರೆಗೂ ನಿರಶನ ವ್ರತವನ್ನು ಕೈಗೊಂಡರು. ಸಮಸ್ತ ಕಲ್ಮಶಗಳನ್ನು ನಾಶಗೊಳಿಸುವ ಭಗವನ್ ನಾಮಾಮೃತವನ್ನೇ ಸೇವಿಸುತ್ತಲಿದ್ದ ಅವರೀರ್ವರು 3ನೆಯ ದಿನದ ರಾತ್ರಿಯಲ್ಲಿ ಒಂದಾನೊಂದು ಜ್ಯೋತಿಯನ್ನು ಕಂಡರು. ಮತ್ತೆ 3 ದಿನಗಳ ಉಪವಾಸ ವ್ರತವನ್ನು ಮಾಡಿ ಅವರು ಸ್ಥಿರಚಿತ್ತರಾಗಿರಲು 7ನೆಯ ದಿನದ ಮಧ್ಯರಾತ್ರಿಯಲ್ಲಿ ಆ ಭಗವಂತನನ್ನು ಸಂದರ್ಶಿಸಿದರು. ಅಂದಿನ ಆ ಸಮಯದಲ್ಲಿಯೇ ಅವರು ದೇವತೆಗಳೆಸಗುತ್ತಿದ್ದ ಭಗವತ್ ಸ್ತೋತ್ರವನ್ನು ಆಲಿಸಿ ದಿವ್ಯ ಜ್ಞಾನವನ್ನು ಪಡೆದು ಕಳಚಿ ಬಿದ್ದ ಪಾಪ ಪರೆಯುಳ್ಳವರಾಗಿ ಒಡನೆಯೇ ಆ ಜಗನ್ನಾಥ ಸ್ವಾಮಿಯನ್ನು ಸಾಕ್ಷಾತ್ತಾಗಿ ಸಂದರ್ಶಿಸಿದರು. ಶಂಖಚಕ್ರ ಗದಾಪಾಣಿಯಾಗಿ ದಿವ್ಯ ಅಲಂಕಾರ ಭೂಷಿತನಾಗಿ ರತ್ನದ ಪಾದುಕೆಗಳನ್ನು ಮೆಟ್ಟಿದ ಪಾದ ಕಮಲಗಳುಳ್ಳವನಾಗಿ ಅರಳಿದ ತುಂಬ ತಾವರೆಗೆ ಸಾಟಿಯಾದ ಕಂಗಳಿಂದೊಪ್ಪಿ ಆ ಪುರುಷೋತ್ತಮನ ವಿಭುವು ಪ್ರಸನ್ನವಾದ ಮುಖಮುದ್ರೆಯಿಂದ ವಿರಾಜಿಸುತ್ತಿದ್ದನು. ವಾಮ ಪಾರ್ಶ್ವದಲ್ಲಿದ್ದ ಶ್ರೀ ಮಹಾಲಕ್ಷ್ಮಿಯನ್ನು ಒಂದು ತೋಳಿನಿಂದ ಆಲಂಗಿಸಿದವನಾಗಿ ಆ ದೇವನು ಮತ್ತೊಂದು ಕೈಯಿಂದ ಆ ದೇವಿಯು ನೀಡುತ್ತಿದ್ದ ತಾಂಬೂಲವನ್ನು ಕೈಗೊಳ್ಳುತ್ತಿದ್ದನು. ಇಂತಹ ವೈಭವವನ್ನು ಮೆರೆಯುತ್ತಿದ್ದ ಆ ಪ್ರಭುವನ್ನು ಆ ಪುಣ್ಯಶಾಲಿಗಳೀರ್ವರು ಕಣ್ತುಂಬ ನೋಡಿದರು. ಆಗಲ ಪ್ರಭು ಸನ್ನಿಧಿಯಲ್ಲಿ ರತ್ನದ ಬೆತ್ತಗಳನ್ನು ಹಿಡಿದಿರುವವರು ಚಾಮರ ಧಾರಿಣಿಯರು ಆದ ಕೆಲವು ಪರಿಚಾರಿಣಿಯರು ಆತನನ್ನು ಓಲೈಸುತ್ತಿದ್ದರು. ಗಂಧದೆಣ್ಣೆಯ ದೀವಟಿಕೆಗಳನ್ನು ರತ್ನವರ್ತಿಗಳ ದೀವಟಿಕೆಗಳನ್ನು ಹಿಡಿದಿರುವ ಯುವತಿಯರು, ಸರ್ವಾಭರಣ ಭೂಷಿತೆಯರು ಆದ ಕೆಲವು ದಿವ್ಯ ಸಖಿಯರು ಅಂತೆಯೇ ಆ ಸ್ವಾಮಿಯನ್ನು ಸೇವಿಸುತ್ತಿದ್ದರು. ಆ ಪ್ರಭುವಿನ ಹಿಂಗಡೆ ಒಬ್ಬನೊಬ್ಬಳು ರತ್ನಮಯವಾದ ಛತ್ರವನ್ನು ಹಿಡಿದು ಬೆಳಗುತ್ತಿದ್ದಳು. ಮತ್ತೋರ್ವ ದೇವಕನ್ಯೆಯು ಕೃಷ್ಣಾಗರು ಧೂಪದಿಂದ ಸುವಾಸಿತವಾದ ಧೂಪ ಪಾತ್ರೆಯನ್ನು ಆ ಸ್ವಾಮಿಯ ಮುಖದೆಡೆ ಹಿಡಿದು ಬೆಳಗುತ್ತಿದ್ದಳು. ಅವಳು ತನ್ನೊಂದು ದೇಹ ಸೌಂದರ್ಯದಿಂದ ಆ ಶ್ರೀ ಸಹಚರಿಯಾದ ಪ್ರಪ್ಲೋಚೆಯನ್ನು ಮೀರಿಸಿ ನಸು ನಗೆಯನ್ನು ಬೀರಿ ಮೆರೆಯುತ್ತಿದ್ದಳು. ಆಗಲ ಪ್ರಭುವಾದರು ಲೀಲಾ ವಿಲಾಸ ಪೂರಿತವಾದ ದೃಷ್ಟಿಕ್ಷೇಪದಿಂದ ತನ್ನ ಮುಂಗಡೆ ಕೈಗಳನ್ನು ಮುಗಿದು ಬೇರೆ ಬೇರೆಯಾಗಿಯೇ ಸ್ತುತಿಸುತ್ತಾ ಫಲವಾಗಿ ನಿಂತಿದ್ದ ಸಿದ್ಧ ಗಣ ಮುನಿಗಣಗಳನ್ನು, ದೇವ ಮುನಿಗಳಾದ ಸನಕ ಸನಂದನಾದಿಗಳನ್ನು, ನಾರದಾದಿ ಬ್ರಹ್ಮರ್ಷಿಗಳನ್ನು, ದಿವ್ಯ ಗಾನವನ್ನು ಮಾಡುತ್ತಿದ್ದ ಗಂಧರ್ವರನ್ನು ತನ್ನೊಂದು ವಿಲಾಸದಿಂದಲೇ ಅನುಗ್ರಹಿಸುತ್ತಾ ಅವರ ಸ್ತುತಿ ಗಾಯನಗಳನ್ನು ಕಿವಿಗೊಟ್ಟು ಕೇಳುತ್ತಿದ್ದನು. ತನ್ನ ರೂಪವನ್ನೇ ಧ್ಯಾನಿಸುತ್ತಲಿದ್ದ ಪ್ರಹ್ಲಾದನೆ ಮೊದಲಾದ ವೈಷ್ಣವಾಗ್ರಣಿಗಳನ್ನು ತನ್ನಲ್ಲಿಯೇ ನೆಟ್ಟ ಮನಸ್ಸುಳ್ಳವರನ್ನಾಗಿ ಮಾಡುತ್ತಿದ್ದನು. ವಕ್ಷಸ್ಥಳದಲ್ಲಿ ಅತ್ಯಂತವಾಗಿ ಪ್ರಕಾಶಿಸುತ್ತಿರುವ ಕೌಸ್ತುಭ ಮಣಿಯಲ್ಲಿ ಪ್ರತಿಬಿಂಬಿತರಾದ ದೇವಾಧಿದೇವತೆಗಳನ್ನೊಳಗೊಂಡ ವಿಶ್ವರೂಪವನ್ನು ಪ್ರಕಟಗೊಳಿಸುತ್ತಿದ್ದನು. ಆ ಪ್ರಭುವಿನ ಮೇಲೆ ಅಡಿಗಡಿಗೂ ಪುಷ್ಪವೃಷ್ಟಿಯಾಗುತ್ತಿದ್ದಿತು. ಆ ಪುಷ್ಪವೃಷ್ಟಿಯ ನಡುವೆ ಆತನು ಬಹುವಾಗಿ ಶೋಭಿಸುತ್ತಿದ್ದನು. ಆ ಸ್ವಾಮಿಯ ಸನ್ನಿಧಿಯಲ್ಲಿದ್ದ ಅಪ್ಸರ ಸಮೂಹವೆಲ್ಲವೂ ಶ್ರೀದೇವಿಯ ಸನ್ನಿಧಿಯ ದೆಸೆಯಿಂದ ಕಾಂತಿ ಕುಗ್ಗಿದ್ದಿತು. ಶಾಶ್ವತನು ಅಂಗಹಾರಾದಿಗಳಿಂದ ಮನೋಹರನು ದಿವ್ಯ ಲೀಲಾ ವಿಲಾಸನು ಆದ ಆ ಪುರುಷೋತ್ತಮನು ಈ ರೀತಿಯಾಗಿರುವ ಅಪ್ಸರೋಗಣವನ್ನು ನೋಡುತ್ತಿದ್ದನು. ಇಂತಹ ಆ ದೇವದೇವನನ್ನು ಆ ಬ್ರಾಹ್ಮಣ ಕ್ಷತ್ರಿಯರಿಬ್ಬರು ಸಂದರ್ಶಿಸಿ ಒಂದು ಕ್ಷಣಕಾಲದಲ್ಲಿಯೇ ಸಕಲ ವಿದ್ಯಾ ಪಾರಂಗತರಾದರು. ಎಲೈ ವಿಪ್ರರೇ, ಅವರೀರ್ವರು ಕೈ ಮುಗಿದುಕೊಂಡು ಆ ಸ್ವಾಮಿಗೆ 3 ಆವರ್ತಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಸಂತೋಷಗೊಂಡವರಾಗಿ ಆ ಪ್ರಭುವನ್ನು ಈ ರೀತಿ ಸ್ತುತಿಸಿದರು. ಪುಂಡರೀಕನು ಹೇಳುತ್ತಾನೆ, ಜಗತ್ತಿಗೆ ಆಧಾರಭೂತನು, ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಕಾರಣನು ಆದ ಎಲೈ ಸ್ವಾಮಿಯೇ, ನಿನಗೆ ನಮಸ್ಕಾರವು. ಪರಮಾತ್ಮ,
ಸಮಸ್ತಕ್ಕೂ ಪರಾಯಣನಾದ ಓ ನಾರಾಯಣ, ನಿನಗೆ ನಮಸ್ಕಾರವು. ಸುಖ ದುಃಖ ರಹಿತನಾದ ನೀನೊಬ್ಬನೇ ಜಗತ್ತಿನಲ್ಲಿ ಪ್ರತಿಯೊಬ್ಬ ಭಕ್ತನು ಸಾಧಿಸ ಬಯಸುವ ಪರಮಾರ್ಥ ಸ್ವರೂಪವಾದ ಮೋಕ್ಷ ಸ್ಥಾನವು. ಜ್ಞಾನ ಚಕ್ಷುಗಳಾದ ಮಹರ್ಷಿಗಳೆಲ್ಲರೂ ನಿತ್ಯಾನಂದ ಸ್ವರೂಪನಾದ ನಿನ್ನನ್ನು ತಿಳಿದಿರುವರು. ಕೇವಲ ಜ್ಞಾನ ಸ್ವರೂಪನು, ಜಗದೀಶ್ವರನು, ಜಗದಧಿಷ್ಠಾನ ಭೂತನು, ಪರಾತ್ಪರನು, ಅತ್ಯಂತ ನಿರ್ಮಲನು ಆದ ನಿನ್ನನ್ನು ತಿಳಿಗೇಡಿಗಳಾದ ಮಾನವರು ತಿಳಿಯುವುದೆಂತು? ತೃತೀಯ ಪುರುಷಾರ್ಥವಾದ ಕಾಮದಲ್ಲಿಯೇ ಆಸಕ್ತರಾಗಿ ಭ್ರಾಂತಿಗೊಂಡ ಮನಸ್ಸುಳ್ಳವರಾಗಿ ಅತ್ಯಂತ ದುಃಖಿತರಾಗಿ ಎಲ್ಲರೂ ಹೋಗಿ ಬರುವ ಜನನ ಮರಣ ಮಾರ್ಗದಲ್ಲಿ ನಡೆದು ಆಯಾಸಗೊಂಡಿರುವವರು ಎಂದಿಗಾದರೂ ಸುಖಕ್ಕೆ ಪಾತ್ರರಾಗುವುದುಂಟೆ? ಓ ಸ್ವಾಮಿಯೇ, ಬಹಳ ದೀನನಾಗಿ ನೀನೇ ಗತಿಯೆಂದು ನಿನ್ನನ್ನೇ ಶರಣು ಹೊಕ್ಕಿರುವವನು, ಮೂಢನು, ಪಾಪ ಕರ್ಮಗಳನ್ನೇ ಮಾಡಿ ಭವಸಾಗರದಲ್ಲಿ ಬಿದ್ದಿರುವವನು ಆದ ನನ್ನಲ್ಲಿ ಕೃಪೆದೋರು. ಎಲೈ ಜಗನ್ನಾಥನೇ, ನಿನಗೆ ಸಮಾನವಾದ ಬಂಧುವು ಈ ಬ್ರಹ್ಮಾಂಡದಲ್ಲಿ ಮತ್ತಾವನು ತಾನೇ ಇರುವನು. ನೀನು ಸ್ವಕರ್ತವ್ಯದಲ್ಲಿ ಅಪೇಕ್ಷೆ ಇಲ್ಲದವನಾಗಿ ದೀನರನ್ನು ಅನಾಥರನ್ನು ಅನುಗ್ರಹಿಸುವ ದಯಾಳುವಾಗಿರುವೆ. ಎಲೈ ಕೃಪಾಸಾಗರನೇ, ಎಲ್ಲೆ ಮೀರಿದ ಚಿತ್ತ ಭ್ರಮೆಯಿಂದ ಜಲಯಂತ್ರದ ಗಡಿಗೆಯಂತೆ ಸಂತತವು ದುಃಖವನ್ನು ಉಂಟು ಮಾಡಿಕೊಳ್ಳುತ್ತಿರುವ ನನ್ನನ್ನು ಕಾಪಾಡು. ಯಾವ ಮೂಢರು ಲೀಲೆಯಿಂದಲೇ ಮೋಕ್ಷವನ್ನು ದಯಗೈಯುವ ನಿನ್ನನ್ನು ತಮ್ಮ ಯೋಗಕ್ಷೇಮಗಳಿಗಾಗಿಯೇ ಉಪಾಸಿಸುತ್ತಾರೆಯೋ ಅವರು ನಿನ್ನ ಮಾಯೆಯಿಂದ ಮೋಹಗೊಂಡವರೇ ಸರಿ. ಎಲೈ ಸ್ವಾಮಿಯೇ, ಆಕಸ್ಮಿಕವಾಗಿ ಒಮ್ಮೆ ಮಾತ್ರ ನುಡಿದ ನಾರಾಯಣ ಎಂಬ ನಿನ್ನ ನಾಮವು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಸಾಧಿಸುವುದರಲ್ಲಿ ನಿನಗಿಂತಲೂ ಅಧಿಕವಾದುದು. ಎಲೈ ಜಗನ್ನಾಥನೇ, ನೀನಾದರೂ ಬೇರೆ ಬೇರೆಯಾಗಿರುವ ಆ ಆ ಆ ಯಜ್ಞಗಳಿಗೆ ತಕ್ಕಂತೆ ಸಿದ್ಧಿಗಳನ್ನು ಅನುಗ್ರಹಿಸುವೆ. ಎಲೈ ಸ್ವಾಮಿಯೇ, ಈ ಭವಾರ್ಣವದಲ್ಲಿ ಬಿದ್ದಿರುವವರೆಲ್ಲರಿಗೂ ನೀನೊಬ್ಬನೇ ಶರಣ್ಯನು. ಅನನ್ಯವಾದ ಭಕ್ತಿಯಿಂದ ಧ್ಯಾನಿಸಲ್ಪಟ್ಟು ಜ್ಞಾನವೆಂಬ ಹಡಗನ್ನೇರಿ ಕರುಣೆ ಎಂಬ ಮೀಟನ್ನು ಕೈಯಲ್ಲಿ ಹಿಡಿದು ಮಾನವರನ್ನು ಸಂಸಾರ ಸಾಗರದ ಪಾರವನ್ನು ಮುಟ್ಟಿಸುವ ಪ್ರಭುವು ನೀನೆ. ಮುಕ್ತಿಪ್ರದರೆಂದು ಶಾಸ್ತ್ರಗಳಲ್ಲಿ ನಿರೂಪಿತರಾಗಿರುವ ಇತರ ದೇವತೆಗಳೆಲ್ಲರೂ ಸಮುದ್ರಕ್ಕೆ ಅಗಸ್ತ್ಯ ಪ್ರಾಯವಾದ ನಿನ್ನಲ್ಲಿ ಭಕ್ತಿ ಇರುವಂತೆ ಮಾಡುವರು. ಆದುದರಿಂದ ಎಲೈ ಭಗವಂತನೇ, ಅಷ್ಟಾಂಗ ಯೋಗದಿಂದ ಉಂಟಾದ ಯಾವ ಶ್ರಮವೂ ಇಲ್ಲದಿರುವ ನಾನು ಯಾವುದರಿಂದ ಘೋರವೂ ದಾಟಲ ಶಕ್ಯವೋ ಆದ ಈ ಮಹಾಸಾಗರವನ್ನು ದಾಟುವೆನು. ಅಂತಹ ನಿನ್ನ ಪಾದ ಕಮಲಗಳಲ್ಲಿ ದೃಢವಾದ ಭಕ್ತಿಯನ್ನು ಕರುಣಿಸು. ಪ್ರಸನ್ನನಾಗು. ಕೇವಲ ಕುಮತಿಗಳಿಂದ ಮಾತ್ರ ಗ್ರಾಹ್ಯಗಳೆನಿಸುವ ಧರ್ಮಾರ್ಥ ಕಾಮಗಳ ಗುಂಪುಗಳಿಂದ ನನಗಾವ ಕಾರ್ಯವೂ ಇರುವುದಿಲ್ಲವು. ಆದುದರಿಂದ ಎಲೈ ಪ್ರಭುವೆ, ನಿನ್ನ ಪಾದ ಕಮಲಗಳ ಚಿಂತನೆಯಲ್ಲಿ ಯಾವಾಗಲೂ ತೊಡಗಿ ಏಕಪ್ರಕಾರವಾಗಿ ವೃದ್ಧಿಗೊಳ್ಳುವ ಸುಖ ಸಮುದ್ರದಲ್ಲಿ ನಾನು ಮಜ್ಜನಗೈಯುವಂತೆ ಅನುಗ್ರಹ ಮಾಡು. ಎಲೈ ವಿಪ್ರರೇ, ವಿಪ್ರನಾದ ಆ ಅಂಬರೀಷನು ಈ ಪ್ರಕಾರವಾಗಿ ಸ್ತುತಿಸಿ ಆ ಜಗದೀಶ್ವರನ ಪಾದ ಕಮಲಗಳ ಬಳಿ ಕಂಬನಿಗೆರೆದು ಗದ್ಗದವಾದ ಧ್ವನಿಯಿಂದ ಓ ಕೃಷ್ಣ, ರಕ್ಷಿಸು ರಕ್ಷಿಸು ಎಂದು ಹೇಳುತ್ತಾ ನೆಲದಲ್ಲಿ ಬಿದ್ದು ಆ ಬಳಿಕ ಮೇಲಕ್ಕೆದ್ದು ಅಂಜಲಿ ಬದ್ಧನಾಗಿ ಸ್ತುತಿಸುತ್ತಾ ನಿಂತನು. ಅಂಬರೀಷನು ಹೇಳುತ್ತಾನೆ, ಎಲೈ ಸರ್ವಾತ್ಮಕನೇ, ಅಸಂಖ್ಯಾತವಾದ ಶಿರಸ್ಸುಗಳು, ಭುಜಗಳು, ಅಸಂಖ್ಯಾತವಾದ ನಾಸಿಕೆಗಳು, ನೇತ್ರಗಳು, ಕೈಗಳು, ಪಾದಗಳು ಉಳ್ಳ ನಿನಗೆ ನಮೋ ನಮಃ. ಎಲೈ ಸ್ವಾಮಿಯೇ, ನೀನು 36 ತತ್ವಗಳಿಗೂ ಅತೀತನಾಗಿರುವೆ. ನಿಷ್ಪ್ರಪಂಚ ಪ್ರಪಂಚಕನಾಗಿರುವೆ. ಖಂಡಜ, ಸ್ವೇದಜ, ಉದ್ಭಿಜ, ಜರಾಯುಜಗಳೆಂಬ ಚತುರ್ವಿಧ ಜಗತ್ ಸೃಷ್ಟಿಗೆ ನೆಲಮನೆಯಾಗಿರುವೆ. ಅಂತಹ ವಿಶ್ವಮೂರ್ತಿಯಾದ ನಿನಗೆ ನಮಸ್ಕಾರವು. ಏಕಪಾದನು, ತ್ರಿಪಾದನು, ತೀರ್ಥಪಾದನು, ಅಂತರಿಕ್ಷಪಾದನು ನೀನೇ ಆಗಿರುವೆ. ನಿನ್ನ ಪಾದ ಸಂಭವೆಯಾದ ಗಂಗೆಯು ಭುವನ ತ್ರಯವನ್ನು ಪಾವನಗೊಳಿಸುತ್ತಿರುವಳು. ಯಾವ ನಿನ್ನ ನಾಮವು ಬ್ರಹ್ಮಹತ್ಯಾದಿ ಪಾಪಗಳನ್ನು ಶೋಧಿಸುವುದಾಗಿರುವುದು, ಯಾವುದನ್ನು ಕೀರ್ತಿಸಿದುದಾದರೆ ಸಮಸ್ತ ಸನ್ಮಂಗಳಗಳನ್ನು ನೀಡುವುದು, ಅಂತಹ ಶುಭಾತ್ಮನಾದ ನಿನಗೆ ನಮಸ್ಕಾರವು. ದೇವ, ನಿನ್ನ ನಾಮ ಸಂಕೀರ್ತನದಿಂದ ಸಕಲ ಸಿದ್ಧಿಗಳು ಉಂಟಾಗುತ್ತವೆ. ಆದರೆ ಜ್ಞಾನಿಗಳಾದ ಪಂಡಿತರು ಅಂತಹ ನಿನ್ನ ನಾಮಸ್ಮರಣೆಯನ್ನು ಮಾಡದೆ ಮೂಢರಾಗಿ ಕೌತುಕದಿಂದ ನಿನ್ನನ್ನು ಎಲ್ಲೆಲ್ಲಿಯೋ ಹುಡುಕುತ್ತಾರೆ. ಎಲೈ ಜಗನ್ನಾಥನೇ, ನಿನ್ನ ಪಾದ ಸಲಿಲವನ್ನು ಆಶ್ರಯಿಸಿದರೆ ತಾಪವನ್ನು ಕಳೆಯುತ್ತದೆ. ಇಂತಹ ದಿವ್ಯ ಸಲಿಲ ಪೂರ್ಣವಾದ ನಿನ್ನ ಆ ಭವ್ಯ ಪಾದಗಳಲ್ಲಿ ತಾಪತ್ರಯಗಳಿಂದ ತಿರಸ್ಕೃತನಾಗಿರುವ ನನಗೆ ಭಕ್ತಿಯು ಸ್ಥಿರವಾಗಿರುವಂತೆ ಅನುಗ್ರಹಿಸು. ಅನನ್ಯ ಸ್ವಾಮಿಯಾದ ನಿನ್ನನ್ನು ಪಡೆದಿರುವ ನಾನು ನಿನ್ನಲ್ಲಿ ಬೇರಾವ ಬಗೆಯ ಪ್ರಾರ್ಥನೆಯನ್ನು ಮಾಡತಕ್ಕದು ಇರುವುದಿಲ್ಲವು. ಓ ಜಗನ್ನಾಥ, ಆದರೆ ಇದು
ನಾನೀಗ ನಿನಗೆ ಪ್ರಮಾಣವಂ ಮಾಡಿ ಸಹಸ್ರಧ ಯಾಚಿಸುತ್ತೇನೆ. ನಾನು ಎಲ್ಲಿಯವರೆಗೂ ಪ್ರಾಣಗಳನ್ನು ಧರಿಸುತ್ತೇನೆಯೋ ಅದುವರೆಗೆ ನನಗೆ ಸಕಲ ಪುರುಷಾರ್ಥಗಳಿಗೂ ಬೀಜರೂಪವಾಗಿರುವ ನಿನ್ನ ಪಾದ ಕಮಲದಲ್ಲಿ ದೃಢವಾದ ಭಕ್ತಿಯು ನೆಲೆಗೊಂಡಿರಲಿ. ಓ ಪರಮಾತ್ಮ, ಯಾವ ನಿನ್ನ ಪಾದ ಕಮಲಗಳಲ್ಲಿನ ದೃಢ ಭಕ್ತಿಯಿಂದ ಪಿತಾಮಹನಾದ ಚತುರ್ಮುಖ ಬ್ರಹ್ಮನು ಈ ಜಗತ್ತನ್ನು ನಿರ್ಮಾಣ ಮಾಡಿದನು, ರುದ್ರನು ಸಮಸ್ತವನ್ನು ಲಯಗೊಳಿಸುವನು, ನಿನ್ನ ಅನಪಾಯಿನಿಯಾದ ಲಕ್ಷ್ಮೀ ದೇವಿಯು ಸಮಸ್ತರಿಗೂ ಐಶ್ವರ್ಯವನ್ನು ದಯಪಾಲಿಸುವವಳಾಗಿರುವಳು, ಅಂತಹವುಗಳಲ್ಲಿ ನನಗೆ ಸ್ಥಿರವಾದ ಭಕ್ತಿ ಇರಲಿ. ಎಲೈ ದೀನ ಶರಣ್ಯನೇ, ಇದು ನಾನು ಅನನ್ಯ ಮನಸ್ಕನಾಗಿ ನಿನ್ನಲ್ಲಿ ಭಕ್ತಿಯನ್ನೇ ಪ್ರಾರ್ಥಿಸುತ್ತಿರುವೆನು. ಎಲೈ ಜಗನ್ನಾಥನೇ, ಬಹಳ ಬಲವಾದುದು ದುಸ್ತರವಾದುದು ಆಗಿ ಅನಾದಿಯಾದ ಅಜ್ಞಾನವೆಂಬ ಆಳವಾದ ಕೆಸರಿನಲ್ಲಿ ಬಹಳವಾಗಿ ಮುಳುಗಿ ಆಸರೆಯೇ ಇಲ್ಲದೆ ನಾಶವಾಗುತ್ತಿರುವ ನನಗೆ ಮಹಾ ಮಹಿಮೆಯುಳ್ಳ ನಿನ್ನ ಭಕ್ತಿಯೊಂದನ್ನುಳಿದು ಬೇರೊಂದು ಗತಿಯೇ ಇರುವುದಿಲ್ಲವು. ಇಲೈ ಸ್ವಾಮಿಯೇ, ಶ್ರುತಿ ಸ್ಮೃತಿ ಪುರಾಣ ಇತಿಹಾಸಗಳಲ್ಲಿ ನಿರೂಪಿತವಾದ ಮೋಕ್ಷ ಮಾರ್ಗಗಳು ಭಿನ್ನ ಭಿನ್ನವಾಗಿರುವವು. ಅವುಗಳಾವುವು ನಿನ್ನ ಭಕ್ತಿ ಇಲ್ಲದಿದ್ದರೆ ಎಂದಿಗೂ ಮೋಕ್ಷವನ್ನು ದೊರಕಿಸಿಕೊಡಲು ಸಮರ್ಥಗಳಾಗಲಾರವು. ಭೋ ಸ್ವಾಮಿನ್, ಮತ್ತಾರೂ ರಕ್ಷಕರಿಲ್ಲದ ಅನಾಥನಾದ ನನ್ನಲ್ಲಿ ದಯತೋರು ವಿಭೋ. ಎಲೈ ವಿಪ್ರರೇ, ಅಂಬರೀಷನು ಈ ಪ್ರಕಾರವಾಗಿ ಸ್ತುತಿಸುತ್ತಾ ಜಗನ್ನಾಥ ಸ್ವಾಮಿಯ ಪಾದ ಪದ್ಮಗಳ ಬಳಿ ಪ್ರಭುವೇ ಪ್ರಸನ್ನನಾಗು ಎಂದು ಬಾರಿ ಬಾರಿಗೂ ನುಡಿಯುತ್ತಾ ದಂಡದಂತೆ ನೆಲದಲ್ಲಿ ಬಿದ್ದನು. ತರುವಾಯ ಅಲ್ಲಿದ್ದ ದೇವತೆಗಳೆಲ್ಲರೂ ಆ ಕೇಶವನನ್ನು ಸ್ತುತಿಸಿ ಪೂಜಿಸಿ ಆ ಸ್ವಾಮಿಯ ವಿಲಾಸಯುಕ್ತವಾದ ಅಪಾಂಗ ವೀಕ್ಷಣದಿಂದ ಸಂತುಷ್ಟರಾಗಿ ಮತ್ತೆ ಸ್ವರ್ಗಲೋಕಕ್ಕೆ ಹಿಂದಿರುಗಿದರು. ಆಗ ಪುಂಡರೀಕ ಅಂಬರೀಷರೀರ್ವರು ಮುಗಿದ ಕಣ್ಣುಗಳನ್ನು ಬಿಟ್ಟು ನೋಡಿದರು. ಆ ಭಗವಂತನ ದಿವ್ಯ ಲೀಲೆಯನ್ನು ಅವರೀರ್ವರು ಸಾಕ್ಷಾತ್ತಾಗಿಯೇ ಚರ್ಮ ಚಕ್ಷುಸ್ಸಿನಿಂದ ಕಂಡಿದ್ದರು. ಅದನ್ನೇ ವಿಷ್ಣುಮಾಯೆಯಿಂದ ಮೋಹಿತರಾಗಿ ಸ್ವಪ್ನದಲ್ಲಿ ಕಂಡುದನ್ನಾಗಿ ತಿಳಿದರು. ಅವರೀರ್ವರು ಮತ್ತೆ ಮಾನುಷ ಭಾವವನ್ನು ಹೊಂದಿ ದಿವ್ಯ ಸಿಂಹಾಸನವನ್ನು ಮಂಡಿಸಿ ನೀಲ ಮೇಘದಂತೆ ಶ್ಯಾಮಲ ವರ್ಣನಾಗಿ ಅರಳಿದ ಕೆಂದಾವರೆಯಂತೆ ವಿಶಾಲವಾದ ಕಂಗಳಿಂದೊಪ್ಪಿ ಕೆಂದುಟಿಗಳು ಸೊಗಸಾದ ಮೂಗು ಉಳ್ಳವನಾಗಿ ದಿವ್ಯವಾದ ಕರ್ಣಕೊಂಡಲಗಳಿಂದ ಭೂಷಿತನಾಗಿ ಶಂಖ ಚಕ್ರ ಗದಾ ಪದ್ಮಗಳನ್ನು 4 ಕೈಗಳಲ್ಲಿಯೇ ಧರಿಸಿ ವನಮಾಲಾಲಂಕೃತನಾಗಿ ಉಬ್ಬಿದ ಉರಸ್ಥಳವುಳ್ಳವನು, ಮನೋಹರವಾದ ಹಾರವುಳ್ಳವನು, ಅಮೂಲ್ಯವಾದ ಕಿರೀಟದಿಂದ ಬೆಳಗುತ್ತಿರುವವನು, ಶ್ರೀವತ್ಸ ಕೌಸ್ತುಭ ಸಮನ್ವಿತವಾದ ವಕ್ಷಸ್ಥಳದಿಂದೊಪ್ಪಿ ದಿವ್ಯಾಂಗದ ವಿಭೂಷಿತನಾಗಿ ನಿಡಿದಾದ ತೋಳುಗಳುಳ್ಳವನಾಗಿ ದೀನರ ಸಂಕಟಗಳನ್ನು ಪರಿಹರಿಸಲು ಅವತರಿಸಿರುವವನು, ಚಿನ್ನದ ಜನಿವಾರದ ನಡುವೆ ವಿರಾಜಿಸುತ್ತಿರುವ ಮಧ್ಯ ಗ್ರಂಥ ಮಣಿಯಿಂದ ಕೂಡಿರುವವನು, ದಿವ್ಯ ಪೀತಾಂಬರಧರನು, ದಿವ್ಯ ಪುಷ್ಪಮಾಲೆಗಳಿಂದಲೂ ಸುಗಂಧದಿಂದಲೂ ಭೂಷಿತನಾಗಿರುವವನು, ಸ್ವರ್ಣ ಪದ್ಮಾಸನದಲ್ಲಿ ಕುಳಿತು ಸರ್ವಾಂಗಗಳಲ್ಲಿಯೂ ಶ್ರೀದೇವಿಯಿಂದ ಆಲಿಂಗಿತನಾಗಿರುವವನು, ಪನ್ನರ ಸಂತಾಪವನ್ನು ನೀಗುವವನು, ಅಪಾರ ಸುಧಾ ಸಮುದ್ರ ಪ್ರಾಯನು, ಸಮಸ್ತಾಭೀಷ್ಟಗಳನ್ನು ಸಲ್ಲಿಸಿಕೊಡುವ ಹೂಮೊಳೆತ ಕಲ್ಪವೃಕ್ಷ ಸ್ವರೂಪನು ಆದ ಆ ಜಗನ್ನಾಥನ ಮೂರ್ತಿಯನ್ನು ಕಂಡರು. ಆ ಸ್ವಾಮಿಯ ಬಲಗಡೆಯಲ್ಲಿ ನಿಜ ಬಲದಿಂದಲೇ ಬ್ರಹ್ಮಾಂಡವನ್ನು ಭರಿಸಿರುವ ಹಲಾಯುಧ ಪಾಣಿಯಾದ ಬಲರಾಮ ವಿಭುವನ್ನು ಕಂಡರು. ನಾಗರಾಜನಾದ ಆ ಬಲದೇವನು 7 ಹೆಡೆಗಳಿಂದೊಪ್ಪಿ ಕೈಲಾಸಗಿರಿಯ ಶಿಖರದಂತೆ ಉನ್ನತನಾಗಿ ಬೆಳ್ಳಗೆ ಬೆಳಗುತ್ತಾ ಕರ್ಣ ಕುಂಡಲಗಳಿಂದ ಉಜ್ವಲನಾಗಿ ವಿಚಿತ್ರವಾದ ವನಮಾಲೆಯಿಂದೊಪ್ಪಿ ದಿವ್ಯ ನೀಲಾಂಬರಧಾರಿಯಾಗಿ ಸತತವು ಸುರೆ ಸವಿದು ತೆಳ್ಳಗಾಗಿ ಅಲಗುತ್ತಿರುವ ನಯನ ಕಮಲಗಳುಳ್ಳವನಾಗಿ ತಗ್ಗಾದ ಪೃಷ್ಠಭಾಗವು ಉನ್ನತವಾದ ಉರಸ್ಥಳವು ಉಳ್ಳವನಾಗಿ ಕುಂಡಲಾಲಂಕಾರವಾದ ಶರೀರದಿಂದೊಪ್ಪಿ ಶಂಖ ಚಕ್ರ ಗದಾ ಪದ್ಮಗಳಿಂದ ಬೆಳಗುತ್ತಿರುವ ಚತುರ್ಭುಜಗಳುಳ್ಳವನಾಗಿ ನಾನಾಲಂಕಾರಗಳಿಂದ ಮನೋಹರನಾಗಿ ನಮಸ್ಕರಿಸಿದ ಭಕ್ತರ ಸಕಲ ಪಾಪಗಳನ್ನು ಕಳೆಯುವವನಾಗಿ ವಿರಾಜಿಸುತ್ತಿದ್ದನು. ಇವರೀರ್ವರ ನಡುವೆ ಮಂಗಳಕರೆಯು, ಕುಂಕುಮದಂತೆ ಕರುಣವರ್ಣೆಯು, ಸಮಸ್ತ ಲಾವಣ್ಯಕ್ಕೆ ನೆಲೆಯು, ಸಕಲ ದೇವ ನಮಸ್ಕೃತೆಯು, ಲಕ್ಷ್ಮೀಶ ಹೃದಯ ಪಂಕಜ ನಿವಾಸಿನಿಯಾಗಿದ್ದರೂ ಬೇರೆ ಬೇರೆಯಾಗಿ ಕಂಗೊಳಿಸುತ್ತಿರುವ ಲಕ್ಷ್ಮೀ ಸ್ವರೂಪಿಣಿಯು, ಕಮಲವನ್ನು ಕೈಯಲ್ಲಿ ಹಿಡಿದಿರುವವಳು, ದಿವ್ಯಾಲಂಕೃತೆಯು, ಶರಣಾಗತರಿಗೆ ಕಲ್ಪಲತೆಯಂತೆ ಇರುವವಳು, ಸರ್ವ ಕಲ್ಮಶ ನಾಶಿನಿಯು, ಸಂಸಾರ ಸಮುದ್ರದಲ್ಲಿ ಮುಳುಗಿರುವ ಮಾನವರನ್ನು ಕಡೆಹಾಯಿಸುವವಳು, ದೇವತೆಗಳನ್ನು ಉದ್ಧರಿಸುವವಳು ಆದ ಸುಭದ್ರಾ ದೇವಿಯನ್ನು ಕಂಡರು. ಶ್ರೀ ಜಗನ್ನಾಥ ಪ್ರಭುವಿನ ವಾಮ ಪಾರ್ಶ್ವದಲ್ಲಿ ಆತನ ಉತ್ತಮವಾದ ಚಕ್ರಾಯುಧವು ನೆಲೆಸಿದ್ದುದನ್ನು ಆ ಭಕ್ತರೀರ್ವರು ಕಂಡರು. ಎಲೈ ವಿಪ್ರರೇ, ಮರದ ತುಂಡುಗಳಿಂದ ನಿರ್ಮಿತವಾಗಿ ಚಿನ್ನದ ಹೊದಿಕೆಗಳಿಂದ ಬೆಳಗುತ್ತಾ 4 ಬಗೆಯಾಗಿ ನೆಲೆಸಿದ್ದ ಆ ವಿಷ್ಣುವನ್ನು ಕಂಡು
ಆ ಬ್ರಾಹ್ಮಣ ಕ್ಷತ್ರಿಯರಿರುವರು ಅರುಣೋದಯ ಸಮಯದಲ್ಲಿ ತಾವು ಕನಸಿನಲ್ಲಿ ಕಂಡ ಆ ದೇವದೇವನ ದಿವ್ಯ ಲೀಲಾ ವೈಭವವನ್ನು ಸ್ಮರಿಸಿಕೊಂಡು ಆಶ್ಚರ್ಯಗೊಂಡರು. ಇದು ದಾರು ಪ್ರತಿಮೆಯಲ್ಲ, ಸಾಕ್ಷಾತ್ ಬ್ರಹ್ಮನೇ ಈ ರೀತಿ ಪ್ರಕಾಶಿಸುತ್ತಿದೆ ಎಂದು ನುಡಿದ ಸಾಧುಗಳ ಮತ್ತು ಆ ಬ್ರಾಹ್ಮಣರ ವಾಕ್ಯವನ್ನವರು ಆ ಸಮಯದಲ್ಲಿ ನಂಬಿದರು. ಆಹಾ, ಮಹಾಪಾತಕಿಗಳು ಯಾತನೆಗಳೆಲ್ಲಕ್ಕೂ ಕ್ರಮವಾಗಿ ಭಾಗಿಗಳು ಆದ ನಾವೆಲ್ಲಿ, ದೇವತಾ ಸಮೂಹದಿಂದ ಸುತ್ತುವರಿದ ಈ ಮಹಾವಿಷ್ಣುವಿನ ಸಂದರ್ಶನವೆಲ್ಲಿ, ನಮ್ಮ ಮುಖದಲ್ಲಿಯೇ 18 ವಿದ್ಯೆಗಳಲ್ಲಿಯೂ ಈ ಪ್ರವೀಣತೆಯು ಯಾವ ಕಾರಣದಿಂದ ನೆಲೆಸುವುದಾಯಿತು, ಆ ಕಾರಣದಿಂದಲೇ ಈಗ ನಮಗೆ ಈ ದಾರುಮೂರ್ತಿಯಲ್ಲಿ ಹುಟ್ಟಿರುವ ಪರಬ್ರಹ್ಮ ಜ್ಞಾನವು ಭ್ರಾಂತಿ ಜ್ಞಾನವಲ್ಲವು. ತೀರ್ಥರಾಜರ ತೀರದಲ್ಲಿರುವ ವಟವೃಕ್ಷ ಮೂಲದಲ್ಲಿ ದಾರುವ ಬ್ರಹ್ಮವು ನೆಲೆಸಿರುವುದು. ಅದನ್ನು ಸಂದರ್ಶಿಸುವುದಾದರೆ ಜಂತುವು ಮೋಕ್ಷವನ್ನು ಪಡೆಯುತ್ತದೆ ಎಂದು ಆ ಸತ್ಯವಾದಿಗಳು ನುಡಿದರು. ಈ ಜಗನ್ನಾಥನು ಆ ದಾರುವ ಬ್ರಹ್ಮವೇ 4 ಬಗೆಯಾಗಿ ನೆಲೆಸಿರುವನು. ಮಹಾವಿಷ್ಣುವು ಪೃಥ್ವಿಯಲ್ಲಿ ಅವತಾರ ಮಾಡಿದಾಗ 4 ರೂಪಗಳಿಂದಲೇ ಪ್ರಕಾಶಿಸುತ್ತಾನೆ. ಆದುದರಿಂದ ನಾವೀರ್ವರು ಈ ಪ್ರಭುವಿನ ಸನ್ನಿಧಿಯಲ್ಲಿಯೇ ಪ್ರಾಣಗಳನ್ನುಳುಹಿಕೊಂಡು ವಾಸ ಮಾಡುತ್ತಿರೋಣ. ಅಲ್ಪವಾದ ಆಸೆಗಳಿಗೂ ಒಳಗಾಗದೆ ನಾವಿನ್ನು ಮುಂದೆ ಬೇರೆ ಎಲ್ಲಿಗೂ ಹೋಗುವುದು ಬೇಡ. ಎಲೈ ವಿಪ್ರರೇ, ಪುಂಡ್ರೀಕ ಅಂಬರೀಷರೆಂಬ ಆ ಬ್ರಾಹ್ಮಣ ಕ್ಷತ್ರಿಯರೀರ್ವರು ಈ ಪ್ರಕಾರವಾಗಿ ನಿಶ್ಚಯಿಸಿಕೊಂಡು ಭಕ್ತಿ ಪರಾಯಣರಾಗಿ ನಾರಾಯಣ ಮಹಾಮಂತ್ರವನ್ನು ಸತತವು ಜಪಿಸುತ್ತಾ ಕಡೆಗೆ ಮುಕ್ತಿಯನ್ನು ಪಡೆದರು. ಜೈಮಿನಿಯು ಹೇಳುತ್ತಾನೆ, ಎಲೈ ಬ್ರಾಹ್ಮಣರಿರ, ನಾನು ಪ್ರಸಂಗವಶದಿಂದ ಪಾಪನಾಶಕವಾದ ಈ ರಹಸ್ಯ ವೃತ್ತಾಂತವನ್ನು ನಿಮಗೆ ತಿಳಿಸಿದನು. ಪುಂಡರೀಕ ಅಂಬರೀಷರ ಈ ಚರಿತ್ರೆಯನ್ನು ಯಾರು ಕೇಳುವರೋ, ಯಾರು ಸತತವು ಪರಮ ಸಂತೋಷದಿಂದ ಇದನ್ನು ಇತರರಿಗೆ ಹೇಳುವರೋ, ಅವರೆಲ್ಲರೂ ಪರಮಾನಂದ ಭರಿತರಾಗಿ ಶ್ರೀ ಮಹಾವಿಷ್ಣುವಿನ ನಿಲಯವಾದ ವೈಕುಂಠವನ್ನು ಸೇರಿ ಸುಖಿಸುತ್ತಾರೆ. ಅವರ ಪಾಪಗಳೆಲ್ಲವೂ ಕಳೆದು ಹೋಗುವುದೆಂದು ಹೇಳಬೇಕಾದುದೇನು? ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ಪುಂಡರೀಕ ಅಂಬರೀಷ ಕಥಾ ಕಥನ ವರ್ಣನವೆಂಬ 5ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥ್ಯಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.